ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವಾನ್. ನಮ್ಮ ಮಲೆನಾಡಲ್ಲಿ ಈ ರೈಸ್ ಐಟಮ್ಗಿಂತ ರೊಟ್ಟಿ ಕಡುಬು ದೋಸೆ ಇಡ್ಲಿ ಆದರೆ ತುಂಬ ಚೆನ್ನಾಗಿ ತಿಂತಾರೆ ರೈಸ್ ಐಟಮ್ಗಿಂತ. ಹಾಗಾಗಿ ನಮ್ಮ ಮನೇಲೂ ಹಾಗೆ ರೈಸ್ ಐಟಮ್ ಅಂದರೆ ಆಗಲ್ಲ, ಅದು ಬೆಳಗಿನ ತಿಂಡಿಗಂತೂ ಆಗೋದೇ ಇಲ್ಲ. ಹಾಗಾಗಿ ನಾನು ಈವ್ನಿಂಗ್ ಮಾಡ್ತಾಯಿದ್ದೀನಿ. ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾನು ಮಾಡೋ ರೀತಿನ ನಿಮ್ಗೆ ಶೇರ್ ಮಾಡ್ತೀನಿ. ತುಂಬ ಟೇಸ್ಟಿ ಆ್ಯಂಡ್ ಹೆಲ್ದಿ ಕೂಡ ಆಗುತ್ತೆ ಇದು ಮಾಡಿಕೊಂಡ್ರೆ. ಕುಕ್ಕರಲ್ಲಿ ಕ್ವಿಕ್ಕಾಗಿ ಮಾಡ್ಬೋದು ಅಂತ ಕುಕ್ಕರ್ ಇಟ್ಕೊಂಡಿದ್ದೀನಿ. ಆಯಿಲ್ ಹಾಕಿ ಅದಕ್ಕೆ ಆನಿಯನ್ನು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈಗ ಟೊಮೊಟೊ ಹಾಕ್ತಾ ಇದ್ದೀನಿ. ನಾನು ಗರಂ ಮಸಾಲಾನ ಮನೇಲೇ ಪ್ರಿಪೇರ್ ಮಾಡೋದ್ರಿಂದ ಅದು ಅಳತೆಗೆ ತಕ್ಕ ಹಾಗೆ ಗರಂ ಮಸಾಲ ಮತ್ತು ಕೊರಿಯಾಂಡರ್ ಪೌಡರ್ನು ಮನೇಲೇ ಮಾಡ್ಕೊಳ್ತೀನಿ. ಏನು ತರಕಾರಿ ವೆಜಿಟೇಬಲ್ಗಳು ಏನಿರುತ್ತೋ ಅದನ್ನು ಆ್ಯಡ್ ಮಾಡ್ತೀನಿ. ಬಟ್ ಪಾಲಕ್ನ ಒಂದು 2 ಕಪ್ ಅಕ್ಕಿಗೆ 1 ಕಟ್ ಪಾಲಕ್ ಹಾಕಿದ್ರೆ ಸಾಕು. ಜಾಸ್ತಿ ಹಾಕಿದ್ರೆ ನನಗೊಂದು ಅಷ್ಟೊಂದು ಇಷ್ಟ ಆಗಲ್ಲ, ತುಂಬ ಒಂಥರ ಬೇರೆ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಗರಂ ಮಸಾಲ ಮತ್ತು ಕೊರಿಯಾಂಡರ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೇ ಪಲಾವ್ ಮಾಡ್ತೀನಿ, ರೈಸ್ ಐಟಮ್ ಏನೇ ಮಾಡಬೇಕಾದ್ರೂ ನಮ್ಮಮ್ಮನ ನೆನಪು ತುಂಬ ಆಗುತ್ತೆ. ನಮ್ಮಮ್ಮನ ಟೇಸ್ಟು ಇವತ್ತಿಗೂ ನಮಗೆ ಬರಲ್ಲ. ಅವ್ರದ್ದು ಏನೋ ಒಂಥರ ಸಖತ್ ಟೇಸ್ಟ್ ಆಗುತ್ತೆ. ನಮ್ಮ ಕಾಲೇಜಿಗೆ ಹೋಗಬೇಕಾದ್ರೆ ಸ್ಕೂಲಿರಲಿ ಕಾಲೇಜಲ್ಲಿ ಎಲ್ಲರೂ ತುಂಬ ಇಷ್ಟಪಡ್ತಾಯಿದ್ರು, ಫ್ರೆಂಡ್ಸ್ ಕೂಡ. ನಾನು ಬಾಕ್ಸ್ ತೊಗೊಂಡೋದ್ರೆ ಬಾಕ್ಸೇ ಖಾಲಿ ಆಗ್ತಿತ್ತು, ನನಗೆ ಇರ್ತಾ ಇರಲಿಲ್ಲ. ಅಷ್ಟು ಅನ್ನಪೂರ್ಣೆ ಅನ್ನೋ ಹೆಸರು ನಮ್ಮಮ್ಮಗೆ ನಾನು ಮದುವೆ ಆದಮೇಲೆ ಕೊಟ್ಟಿದ್ದೀನಿ. ಬಿಕಾಸ್ ಅವಾಗ ಮಾಡಬೇಕಾದ್ರೆ ಅಷ್ಟು ನಾವು ಹೇಳ್ತಾ ಇರಲಿಲ್ಲ. ಈಗ ನಮ್ಮಮ್ಮನ ವ್ಯಾಲ್ಯೂ ಗೊತ್ತಾಗುತ್ತೆ. ಅದು ಮದುವೆ ಆದಮೇಲೆ ಅಮ್ಮನ ವ್ಯಾಲ್ಯೂ ಏನು ಅಂತ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಾಗುತ್ತೆ ಅಲ್ವಾ. ನಾನು ನೀಟಾಗಿ ಎಲ್ಲ ಸ್ಪೈಸಸ್ನೂ ಸ್ವಲ್ಪ ಹೊತ್ತು ಎಲ್ಲ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ. ಈಗ ನೋಡಿ ಅಕ್ಕಿನ ಆ್ಯಡ್ ಮಾಡಿದ್ದೀನಿ. ಇದನ್ನು ಒಂದು 2 ಸಾರಿ ಹುಟ್ಟಾಡ್ತೀನಿ. ಹಾಗೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಮಸಾಲೆ ಜಾಸ್ತಿ ಇರಬಾರ್ದು, ಸ್ವಲ್ಪ ಕಡಿಮೆನೇ ಇರಬೇಕು. ಸೊ ನಾನು ಗರಂ ಮಸಾಲ ಮತ್ತು ಕೊರಿಯಾಂಡರ್ ಪೌಡರ್ನ ಮನೇಲೇ ಮಾಡಿ ಸ್ವಲ್ಪನೇ ಆ್ಯಡ್ ಮಾಡ್ತೀನಿ. ವೆಜಿಟೇಬಲ್ನ ಜಾಸ್ತಿ ಹಾಕ್ತೀನಿ, ಆಯಿಲ್ ಕಡಿಮೆ. ಓಕೆ, ಇಷ್ಟೇ ಸಿಂಪಲಾಗಿ ಶೇರ್ ಮಾಡ್ತಾಯಿದ್ದೀನಿ. ಇದು ತುಂಬ ಟೇಸ್ಟ್ ಅಂತ ಅಂದ್ಕೊಳ್ತೀನಿ. ಜಾಸ್ತಿ ಮಸಾಲೆ ತಿನ್ನಬೇಕಂತ ಅನ್ಸಲ್ಲ, ಮುಖಕ್ಕೆ ಹೊಡೆದಂಗಾಗುತ್ತೆ. ಹಾಗೆ ಒಂದು 2 ವಿಶಿಲ್ ಬರೆಸ್ತೀನಿ. ಹಾಗೆ ಈ ಕಡೆ ಮೊಸರು ಬಜ್ಜಿಗೆ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ, ಸ್ವಲ್ಪ ಟೊಮೊಟೊ, ಸ್ವಲ್ಪ ಒಂದು 2 ಮೆಣಸಿನ್ಕಾಯಿನ ಹಾಕಿ ಮಾಡ್ಕೊಳ್ತೀನಿ. ಪಲಾವ್ಗೆ ಮೊಸರು ಬಜ್ಜಿ ಇದ್ರೇ ಏನೋ ಒಂಥರ ಟೇಸ್ಟು. ಕೆಲವೊಂದು ಟೊಮೊಟೊ ಬಾತ್ಗೆಲ್ಲ ಬೇಡ ಅಂತ ಅನಿಸುತ್ತೆ. ಅಷ್ಟರಲ್ಲಿ ಪಲಾವ್ ಹೇಗಾಗಿದೆ ಅಂತ ನೋಡೋಣ. ವಾವ್, ಸೂಪರಾಗಿದೆ. ನನಗೆಲ್ಲ ಪೇಸ್ಟ್ ಮಾಡಿ ಹಾಕೋದಕ್ಕಿಂತ ಹೀಗೆ ಎಲ್ಲ ಕಟ್ ಮಾಡಿ ಆ್ಯಡ್ ಮಾಡಿ ಮಾಡೋದೇ ತುಂಬ ನನಗಿಷ್ಟ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ರೈಸ್ ಐಟಮೇ ನಂಗೆ ತುಂಬ ಇಷ್ಟ. ಅದರಲ್ಲೂ ಡಿಫ್ರೆಂಟಾಗಿ ಮಾಡ್ತೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಬರ್ತೀನಿ. ಇದು ನಾನು ಏನೇ ಮಾಡಿದ್ರೂ ನನ್ನ ಹಸ್ಬೆಂಡ್ಗೆ ಫಸ್ಟ್ ಕೇಳೋದು ಹೇಗಾಗಿದೆ. ಅವ್ರು ತಿನ್ನೋಕ್ಕಿಂತ ಮುಂಚೆ ಹೇಗಾಗಿದೆ ಅಂದಿರ್ತೀನಿ. ಸ್ವಲ್ಪ ತಿಂತೀನಿ ಇರೋಮ್ಮ ಅಂತಾರೆ. ಆಮೇಲೆ ಅವ್ರು ಹಾಗೆ ವರ್ಕ್ ಬ್ಯುಸಿಲಿದ್ದರು. ನಾನು ಜಸ್ಟ್ ಅವ್ರಿಗೆ ಮೇಲೆ ವರ್ಕ್ ಇರೋ ಪ್ಲೇಸ್ಗೆ ತೊಗೊಂಡು ಹೋಗಿ ಕೊಟ್ಟು ಬಂದೆ. ಸ್ವಲ್ಪ ಬ್ಯುಸಿ ಇದ್ದರು, ಹಾಗಾಗಿ ಏನೂ ಕೇಳೋಕ್ಕೆ ಹೋಗಲಿಲ್ಲ. ನನ್ನ ಮಗಳಿಗೆ ಮಾತ್ರ ಕೇಳಿದೆ. ಅವಳು ನೋಡಿ, ಅವಳ ಎಕ್ಸ್ಪ್ರೆಷನ್ ನೋಡಿ. ಅವಳದು ಯೂನಿಫಾರ್ಮ್ ಇದು, ಏನು ಅಂದ್ಕೋಬೇಡಿ. ಈ ಕಡೆ ತಿರುಗಿ ಸೋತೆ ಹೋದೆ. ನಡಿ, ನಂಗೇನು ತರ್ತಿ? ಅಜ್ಜಿಯ ಮುದ್ದು ಮೊಮ್ಮಗಳು, ಅವ್ರ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಳೆ. ತುಂಬ ಖುಷಿ ಆಗುತ್ತೆ. ಓಕೆ, ಬಾಯ್.